ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ. ಕೋಲಾರ ನಗರ ಹೊರವಲಯದ ಹೊನ್ನೇನಹಳ್ಳಿ ಗ್ರಾಮದಲ್ಲಿನ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಕೆಎಂ ಸಂದೇಶ್ ನಿಲಯದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವೂ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಜನಸಾಮಾನ್ಯರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿದ್ರು. ಕುಟುಂಬ ಸಮಸ್ಯೆ, ಆಸ್ತಿ ಸಮಸ್ಯೆ, ಉದ್ಯೋಗ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳ ಕುರಿತು ಜನಸಾಮಾನ್ಯರು ತಿಳಿಸಿದ್ರು. ಸುಮಾರು 3,000ಕ್ಕೂ ಹೆಚ್ಚಿನ ಜನರು ಆಗಮಿಸಿದ್ರು. ಮಹಿಳೆಯರು ಮತ್ತು ಪುರುಷರು ಮಾತನಾಡಿ, ಸಂದೇಶ್ ಅವರ ಈ ಉತ್ತಮ ಕೆಲಸಗಳನ್ನ ಫೋನುಗಳ ಮೂಲಕ ನಾವು ನೋಡಿ ಬಂದಿದ್ದೇವೆ. ಇವರ ಬಗ್ಗೆ ನಮಗೆ ಸುಮಾರು ಜನ ಹೇಳಿದ್ರು. ಹಾಗಾಗಿ ಆ ಧೈರ್ಯದ ಮೇಲೆ ಕುಟುಂಬ ಸಮೇತ ಉಡುಪಿ, ಹುಬ್ಬಳ್ಳಿ, ನೆಲಮಂಗಲ, ಹಾಸನ, ಬಳ್ಳಾರಿ, ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧ ದೂರದ ಜಿಲ್ಲೆಗಳಿಂದ ಬಂದಿದ್ದೇವೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ನಾವು ಸಹ ಅವರ ಸುಖ ಬಯಸುತ್ತೇವೆ. ಅಣ್ಣನ ಕಷ್ಟ ತಮ್ಮ ನೋಡದ ಈ ಕಾಲದಲ್ಲಿ ಸಾವಿರಾರು ಜನರ ಕಷ್ಟದ ಕಣ್ಣೀರು ಒರೆಸಲು ಮುಂದಾಗಿರುವ ಈ ಮಹಾನುಭಾವ ನೆಮ್ಮದಿಯಾಗಿರಲಿ ಎಂದರು. ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಬಂದಿದ್ದೀರಿ. ಒಳ್ಳೆ ಕೆಲಸ ಮಾಡ್ಲಿ, ನಾವು ಅವ್ರು ಚೆನ್ನಾಗಿರ್ಲಿ, ನಮ್ಗೆ ಏನೋ ಅನುಕೂಲ ಮಾಡ್ಕೊಡ್ಲಿ ಅಂತ ಹೌದು ಸರ್. ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ನಾವು ಇಷ್ಟು ದೂರ ಬಂದ್ವಿ ಸರ್. ನಾವು 6 ಜನ ಅಕ್ಕ ತಂಗಿದ್ದೀವಿ ಸರ್. ನಾವ್ 6 ಜನ ಅಕ್ಕ ತಂಗಿದಿರು, 4 ಜನ ತೀರೋದ್ರಿ, ಇರೋರು 2, 3 ಜನ ಅಣ್ಣದಿರಿ. ಈ ತರ ಅನ್ಯಾಯ ಮಾಡಿ ನಮ್ಗೆ 5 ಪೈಸಾ ಕೊಟ್ಟಿದ್ದಾರೆ. ಇವು ನಮಗೂ ವಯಸ್ಸಾಯ್ತಾ ಬಂತು, ಏನೋ ಇಲ್ಲಿಗೆ ಬಂದ್ರೆ ನಮ್ಗೆ ನ್ಯಾಯ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಓಡಾಡಕ್ ನಮ್ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಸರ್ ಹತ್ರ ಬಂದಿದ್ದೀವಿ ಸರ್. ಸಮಾಧಾನ ಆಯ್ತು ಸರ್, ಮಾಡ್ಕೊಡ್ತೀನಿ ಅಂತ ಹೇಳವ್ರೆ ಸರ್. ನಮ್ದು ಬೆಂಗಳೂರು ಸರ್, ಗಂಗಮ್ಮ ಸರ್ಕಲ್. ಅಕ್ಕ ತಂಗಿದಿರು. ಸಮಸ್ಯೆ ಏನಂದ್ರೆ ನಮ್ ಜಮೀನು ಬೇರೆ ಹೊರಕ್ಕೆ ಇದ್ದಾರೆ. ತೋಟಿ ಮೊದ್ಲಿಗೆ ಯಾರೋ ಹೇಳಿದ್ರು ನಿಮ್ಮಂತವ್ರು, ಅದಕ್ಕೆ ನಾವು ಹುಡ್ಕೊಂಬಂದು ನಾವು ಮಾತಾಡಿದ್ವಿ. ಏನೋ ಮಾಡ್ತಾರೆ ಅಂತ ನಮ್ಗೆ ಒಳ್ಳೇದಾಗ್ಲಿ ಅಂತ ತೋರಿಸಿ. ಯಾಕಂದ್ರೆ ಇಷ್ಟ ಅನ್ಯಾಯ ಆಗಿರೋದಕ್ಕೆಲ್ಲ ಗೊತ್ತಿರಲ್ಲ ಅಂತವ್ರಿಗೆಲ್ಲ ಬಡವರು ಅನ್ನೋದು ಗುರುಸ್ತಾರೆ. ಇವತ್ತು ಎಷ್ಟು ಜನ ಬಂದಿದ್ದೀವಿ? ಬೆಳಗ್ಗೆಯಿಂದ 1,000 ಜನ ಬಂದಿದ್ದಾರೆ. 1,000 ಜನ, 2,000-3,000 ಜನ ಧ್ರುವತಾರೆ ನೀವು, ಯುಗವೆಲ್ಲ ಮೆಚ್ಚೋ ಯುಗ ಪುರುಷ ನೀವು, ದಳಿತರ ಬಾಳಿಗೆ ಸೂರ್ಯ ತೇಜ ನೀವು, ತುಳಿದವರ ಕಾಳಿಗೆ ಚಾಟಿ ಏಟು ನೀವು, ಅವಮಾನ ಅಗ್ನಿ ದಿವ್ಯದಿಂದ ಮೇಲೆದ್ದು ಬಂದ ನೀವೇ ಯೋಧ, ಗುಣವಂತ ಬಾಬಾ ಸಾಹೇಬ ನೀವೆಂದು ಕೋಟಿ ಕೋಟಿ ಗೊಬ್ಬ, ನಮ್ಮ ಕೈಗೆ ಪುಸ್ತಕ ನೀಡಿ ಜ್ಞಾನದ ಕದವ ತೆರೆದೋರೆ, ನಮ್ಮ ಕೈಗೆ ಬಲಪ ನೀಡಿ ಸಾಕ್ಷರನಾಗು ಅಂದೋರೆ, ಭಾರತಕ್ಕೆ ನೀವೇ ಅಡಿಪಾಯ, ಭೂಮಿ ತೂಕ ನೀವು ಭೀಮರಾಯ, ಎಲ್ಲರಿಗೂ ಇಲ್ಲಿ ಒಂದೇ ನ್ಯಾಯ ಎಂಬುದೊಂದೇ ನಿಮ್ಮ ಬಾಳದೇಯ, ರಾಷ್ಟ್ರಾನ ಕಟ್ಟಿದಂತ ಜಾಣ ಮಹಾಜಾಣ, ಉಕ್ಕಿ ಒಂದಂತ ಅಗ್ನಿ ಪರ್ವತವೇ, ವಿಷಯೂ ಹಸಿಲಿರುವ ನಮ್ಮ ಅಮೃತವೇ.